ಯಾವ ಚಾಂಗದೇವ ಅಂತ ಒಂದು ಬರ್ತಾ ಇದೆ, ಆತ 1400 ವರ್ಷ ಬದುಕಿದ್ದ. ಚಾಂಗದೇವ ನಾವೆಷ್ಟು 100 ವರ್ಷ ಅಂತೀವಿ, ಈಗ ಇಲ್ಲವೇ ಇಲ್ಲ. 56 ತನದ್ರಾಗ ಬಡಿಗೆನ ಹಿಡಿದಿರ್ತೀವಿ, ಈಗಿನ ಆಯುಷ್ಯ ಅಷ್ಟೇ ಅದ. ಚಾಂಗದೇವ 1400 ವರ್ಷ ಬದುಕಿದ್ದ ಯೋಗ ಬಲದ ಶಕ್ತಿಯಿಂದ. ಮರಣದ ಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದ. ಮರಣ ಸಮೀಪ ಬಂತು ಅಂದರೆ ಯಮದೇವ ಬರ್ತಾನೆ, ನನ್ನ ಪ್ರಾಣವನ್ನು ತೆಗೆದುಕೊಂಡೆ ಹೋಗ್ತಾನೆ ಅಂತ ಹೇಳ್ತೇಳಿ ಪ್ರಾಣಾಯಾಮದಾಗ ಕೂತು ಬಿಡ್ತಿದ್ದ. ಯಮದೇವ ಬರ್ತಿದ್ದ, ಅಯ್ಯೋ ಪ್ರಾಣಾಯಾಮದಾಗ ಕೂತಾನೆ, ಇವನು ಪ್ರಾಣಾಯಾಮ ಇದು ಅಂತ ಹೊಳ್ಳಿ ಹೋಗ್ತಿದ್ದ. ಎಷ್ಟು ಸಲ ಹೊಳ್ಳಿ ಹೋದ ಅಂದರೆ 100 ಸಲ ಬಂದ ಯಮದೇವ. ಚಾಂಗದೇವ ನನ್ನ ಪ್ರಾಣ ತಗೊಂಡು ಹೋಗಬೇಕಂತ 1400 ವರ್ಷ ಬರಂತ ಬದುಕಿದಂಥ ಚಾಂಗದೇವನನ್ನ ಹಿಡ್ಕೊಂಡು ಹೋಗಬೇಕು, ಪ್ರಾಣವನ್ನು ತೆಗೆದುಕೊಂಡು ಹೋಗ್ಬೇಕಂತ 100 ವರ್ಷ ಯಮ ಬಂದ. 100ನೇ ವರ್ಷ ಸಿಕ್ಕ, ಇವನು ತಗೊಂಡು ಹೋದ. 100 ವರ್ಷ ಯಮ ಬಂದಿದ್ದಕ್ಕ ಯಮನೂರ ಅಂತ ಬಿತ್ತಾನೆ. ಹುಬ್ಬಳ್ಳಿಗೆ ಹೋಗಿ ದಾರ್ಯಾಗದ ನೋಡಿ ಯಮನೂರ ಅಂತ, ಗೊತ್ತಿದೆ ನಿಮಗೆ. 1400 ವರ್ಷ ಬದುಕಿದಂಥ ಚಾಂಗದೇವ ಉಳಿಲಿಲ್ಲ. 100 ವರ್ಷ ಅಂತ ತಂದೆ ಆಗಲಿ, ತಾಯಿ ಆಗಲಿ, ಬಂಧು ಆಗಲಿ, ಬಗಲಾಗಲಿ, ಸ್ನೇಹಿತರಾಗಲಿ, ಒಡ ಹುಟ್ಟಿದವರಾಗಲಿ ಯಾರು ಉಳಿತಾರೆ ಅಂತ ಕೇಳ್ತಾರೆ ಮಹಾತ್ಮರು. ಉಳಿಯೋದಿಲ್ಲ, ಉಳಿಯುವಂಥದ್ದು ಅಲ್ಲವೇ ಅಲ್ಲ. ಜಾತಷ್ಟಮ್ಯಗ್ರಹಂ ಮರಣಂ. ಯಾವುದು ಹುಟ್ಟಿದೆಯೋ ಹುಟ್ಟಿದ ಕ್ಷಣದಲ್ಲಿ ಮರಣ ಹೊತ್ಕೊಂಡೇ ಬಂದಾದ. ಆ ಕ್ಷಣದಲ್ಲಿ ನನ್ನ ಮಗ ದೊಡ್ಡವಾದ, ಎಷ್ಟಾದ? 5 ವರ್ಷವಾದ. ಅವನ ಆಯುಷ್ಯದೊಳಗೆ 5 ವರ್ಷ ಕಡಿಮೆ ಆಯಿತು. ದೊಡ್ಡವಾದ ಸಣ್ಣವನು ವಿಚಾರ ಮಾಡಿ. ನನ್ನ ಮಗ 25 ವರ್ಷದವನಾದ. 100 ಹಿಡೀರಿ ನೀವು. 100 ವರ್ಷದಾಗ 25 ವರ್ಷ ತೆಗೀರಿ. ಸಣ್ಣವನ್ನು ದೊಡ್ಡವನ್ನು ವಿಚಾರ ಮಾಡ್ರಿ. ಎಷ್ಟು ನಮ್ಮ ಲೆಕ್ಕ ವಿಚಾರ. ಮಾತ್ರ ಲೆಕ್ಕನೇ ಬೇರೆ, ನಮ್ಮ ಲೆಕ್ಕನೇ ಬೇರೆ. ಅದಕ್ಕೆ ಇವರು ನಿಜಗಳು ಹೇಳ್ತಾರೆ, ಇವರು ಯಾರು ಶಾಶ್ವತರಲ್ಲ. ಯಾವುದು ಹುಟ್ಟಿದೆಯೋ ಅದರ ಹಿಂದೆ ಮಣ್ಣಿದ್ದಿದ್ದೆ. ಯದೃಷ್ಟಂ ತನ್ನಷ್ಟಂ. ಯಾವುದು ಕಾಂತೆ ಅದು ನಾಶ ಆಗಲಿಕ್ಕೆ ಬೇಕು, ಹುಟ್ಟ್ಯಾರಂದ್ರೆ ಸಾಯಲಿಕ್ಕೆ ಬೇಕು. ಈ ಹುಟ್ಟು ಸಾವಕ್ಕೆ ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತಿ? ಹುಟ್ಟಿದಾಗ ಯಾಕೆ ಇಷ್ಟು ಮಮಕಾರ ಮಾಡ್ತಿ? ಎಷ್ಟು ಮೋಹದಿಂದ ನೀನು ಪ್ರಪಂಚ ಮಾಡ್ತೀಯಪ್ಪ? ಮಾಡು, ಪ್ರಪಂಚ ಮಾಡಬೇಡಂತ ಯಾರೂ ಹೇಳಿಲ್ಲ. ಈಗ ಆರಾಮ ಗಟ್ನೀರು ಬರೋ ಪರ್ಯಂತರ ದುಡೀರಿ, ಬೇಡ ಅಂದಿಲ್ಲ. ಈಗ ನಿಮಗೆ ಸಾಕಾಗುವಷ್ಟು ನೀವು ಸಂಪಾದನೆ ಮಾಡ್ರಿ.